ಹೌದು, ನಿನ್ನ ಹುಡುಗ ಏನು ಮಾಡ್ತಾನೆ? ಮಾಮ ಅವರು ನನ್ನ ಜೊತೆನೇ ಕಲಿತಿದ್ದಾರೆ. ಬಟ್ ಅವರು ನನಗಿಂತ ಸೀನಿಯರ್. ಆದರೆ ನನ್ನನ್ನು ತುಂಬ ಲವ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅವರನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಮಾಮ. ಹೆಂಗಾದರೂ ಮಾಡಿ ಅಮ್ಮನ್ನ ಒಪ್ಪಿಸಿ ನಂದು ಅವ್ರದ್ದು ಮದುವೆ ಮಾಡ್ತೀರಾ? ಮಾಡೋಣ. ಆದರೆ ನಿಮ್ಮಮ್ಮ ನನಗೆ ಕೊಟ್ಟು ಮದುವೆ ಮಾಡಬೇಕು, ಸುಂದರಿ ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳಿಗೊಂದು ಫ್ಯಾಮಿಲಿ ಅದೆಲ್ಲ ಸ್ಟೋರಿ ಯಾವ ರೀತಿ ಇದೆ ಅವ್ರ ಫ್ಯಾಮಿಲಿದು ಅದೆಲ್ಲ ತಿಳ್ಕೊಂಡಿದ್ದಿ? ಅವರು ರಿಚ್ ಇದ್ದಾರಾ ಅಥವಾ ಹೇಗಿದ್ದಾರೆ ಅದೆಲ್ಲ ನಿನ್ಗೆ ಗೊತ್ತಾ? ಹಾಂ ಮಾಮ, ಅವ್ರು ತುಂಬ ರಿಚ್ ಇದ್ದಾರೆ. ಒಳ್ಳೆ ಹುಡುಗ. ಅಪ್ಪ ಅಮ್ಮ ಮತ್ತು ಅವನು 3 ಜನ. ಆಮೇಲೆ ಒಬ್ಬರ ಅಕ್ಕ ಏನೋ ಇದ್ದಾರೆ. ಅಕ್ಕ ಇದ್ದಾರೆ ಅಷ್ಟೇ, ಮತ್ತು ಯಾರೂ ಇಲ್ಲ. ಇವಾಗ ನೀವು ಜಾನು ಹೇಗೋ ಹಾಗೆ ಅವರು ಕೂಡ. ಮತ್ತು ಅದಕ್ಕೆ ಅವರಿಲ್ಲ, ಅವ್ರ ತಂಗಿನೂ ಅಕ್ಕ ಅನಿಸುತ್ತೆ. ಅಕ್ಕ ಅವರು ಮ್ಯಾರೇಜ್ ಆಗಿದೆ. ತಂಗಿ ಅಲ್ಲ, ಅಕ್ಕ ಮ್ಯಾರೇಜ್ ಆಗಿದೆ. ಈಗ ಇವರು ಮನೇಲಿರೋದು ಇವರು ಮತ್ತು ಅಮ್ಮ ಅಪ್ಪ ಅಷ್ಟೇ. ಅಪ್ಪ ಅಮ್ಮಂಗೂ ವಯಸ್ಸಾಗಿದೆ. ಇವರು ಇದು ಕೋರ್ಸ್ ಎಲ್ಲ ಎಜುಕೇಷನ್ ಮುಗಿದ ಮೇಲೆ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗೆ ಗೋರ್ಮೆಂಟ್ಗೆ ಅಪ್ಲೈ ಮಾಡಿದ್ದಾರೆ. ಅದು ಸಿಕ್ಕರೆ ಅದು, ಇಲ್ಲಾಂದರೆ ಇದನ್ನೇ ಅವರೇ ಒಂದು ಓನ್ ತೆಗೆದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಓನ್ ಅಂದರೆ ಹಾಸ್ಪಿಟ್ಲ್ ಏನಾದರೂ ಓಪನ್ ಮಾಡಿದ್ರೆ ಅವರು ತುಂಬ ಸ್ವಲ್ಪ ಇದಾಗ್ಬೋದಲ್ಲ ಅಂತ ಹೇಳಿ ಲೈಸೆನ್ಸ್ ಅದೆಲ್ಲ ತೊಗೊಂಡು ಇಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಅವರು ಡಾಕ್ಟ್ರು ಕಲಿತಾ ಇದ್ದಾರೆ. ಮತ್ತು ನೀನು ನೋಡಿದ್ರೆ ನಾನು ಅದೇ ಮಾಡ್ತಾ ಇದ್ದೀನಿ ಅಂತಿದ್ದೆ. ಹಂಗಾರೆ ನೀನು MBBS ಮಾಡ್ತಾ ಇದೀಯಾ? ಹೌದು, ನನಗೆ ಗೊತ್ತಿಲ್ವಾ? ಇಲ್ಲ, ನಾನು ಇಲ್ಲಿ ಫಸ್ಟ್ ಇಂಜಿನಿಯರ್ ಮಾಡಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಅದು ನೀಟು CET ಅವೆಲ್ಲ ನೀಟಲ್ಲಿ ಇದಾದ ತಕ್ಷಣ ಬೇಡ, ಸುಮ್ಮನೆ ಇಂಜಿನಿಯರಿಂಗ್ ಇದಕ್ಕೆ ಇದು ಮಾಡ್ಕೊಂಡ್ರಾಯ್ತು ಅಂತ MBBS ಮಾಡಿಕೊಂಡೆ. ಅಲ್ಲೇ ಅವರನ್ನು ನೋಡಿ, ಅವರು ಸೀನಿಯರ್ ಇದ್ರಲ್ವಾ, ಅವರೇ ನನಗೆ ನಾನು ನೋಡಿ ಪ್ರಪೋಸ್ ಮಾಡಿ ಎಲ್ಲ ಹೇಳಿದ್ರು. ನಾನು ಸ್ವಲ್ಪ ದಿನ ಇದು ಮಾಡಿ ಆಮೇಲೆ ಒಪ್ಕೊಂಡೆ. ಅವರು ನನ್ನ ಅವ್ರ ಮನೇಲೆಲ್ಲ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ನಾನು ನನ್ನ ಫ್ರೆಂಡ್ ಕೂಡ ಅವ್ರ ಮನೆಗೂ ಹೋಗಿದ್ವಿ. ಎಲ್ಲ ಕರ್ಕೊಂಡು ಹೋಗಿ ಎಲ್ರಿಗೂ ಮಾತಾಡಿಸಿ ಎಲ್ರಿಗೂ ಹೇಳಿದ್ದಾರೆ. ನಾನಿನ್ನು ಬಂದು ಅಮ್ಮನಿಗೆ ಅದನ್ನ ಹೇಳಬೇಕು ಅಂತ ಬಂದರೆ ಅಮ್ಮ ನೋಡಿದ್ರೆ ನಿಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಇದನ್ನ ಹೇಗಾದರೂ ಮಾಡಿ ಇದು ಮಾಡಬೇಕು ಮಾಮ. ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ. ನಾನು ಅವ್ರಿಲ್ಲ ಅಂದರೆ ನನ್ನ ಬದುಕೇ ಇರಲ್ಲ. ಅಯ್ಯೋ, ಈ ಸಾಯಿ ಮಾತೆಲ್ಲ ಯಾಕೆ ಆಡ್ತಿ? ನೋಡು ಲಕ್ಕಿ, ಈ ಸಾಯೋ ಮಾತೆಲ್ಲ ಆಡಕ್ಕೆ ಹೋಗಬೇಡ. ಸತ್ರ ಏನು ಬರ್ತದೆ ಹೇಳು? ಸಾಯೋದಕ್ಕಿಂತ ಎದುರಿಸಿ ನಿಂತು ನಿಮ್ಮಮ್ಮ ಅವರನ್ನು ಒಪ್ಪೋ ಹಾಗೆ ಮಾಡಬೇಕು. ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋಣ, ಸರಿನಾ? ಆದರೆ ಇವಾಗ ನಾವೆಲ್ಲರೂ ಸೇರಿ ಒಂದು ಪ್ಲ್ಯಾನ್ ಮಾಡೋಣ. ಏನಂತಂದ್ರೆ, ನಿಮ್ಮ ಅಮ್ಮಂಗೆ ಈ ವಿಷಯ ಹೇಳೋದೇ ಬೇಡ. ನಾನೇ ಈ ಮದುವೆಗೆ ಒಪ್ಕೊಂಡಿರೋ ಹಂಗೆ ನಾಟಕ ಮಾಡ್ತೀನಿ. ಸುಂದರಿ, ಇದಕ್ಕೆ ನಿನ್ನ ಸಪೋರ್ಟ್ ಇರಬೇಕು, ಸರಿನಾ? ನೀವು ಏನಂತ ಹೇಳಿ, ಆಮೇಲೆ ಒಪ್ಪೋದು ಬಿಡೋದು ನೋಡೋಣ. ಸರಿ, ಏನು ಮಾಡಬೇಕು ಅಂತಂದರೆ, ಫಸ್ಟ್ ಇವಾಗ ನಾನು ಲಕ್ಕಿನ ಮದುವೆ ಆಗೋ ಥರ ನಾಟಕ ಮಾಡ್ತೀನಿ. ಮದುವೆ ದಿನ ಏನಾಗುತ್ತೋ ನೋಡಬೇಕು. ನಾಟಕ ಮಾಡಿದ ತಕ್ಷಣ ನಿಮ್ಮ ಅಮ್ಮ ಸುಮ್ಮನೆ ಇರ್ತಾಳೆ. ಆಮೇಲೆ ನೀನು ಅವ್ರಿಗೆ ಹೇಳಬೇಕು, ನಾನೊಂದು ಹುಡುಗನ ಲವ್ ಮಾಡ್ತಿದ್ದೀನಿ, ನನಗೆ ಮಾಮನ ಮದುವೆ ಆಗೋಕ್ಕಾಗಲ್ಲ ಅಂತ ನೀನು ಹೇಳಬೇಕು. ಇಲ್ಲ, ನಾನು ಸತ್ತೋಗ್ತೀನಿ ಅಮ್ಮ ಅಂತ ನೀನು ಹೇಳಬೇಕು. ಅಂದರೆ ನಾನು ಇಲ್ಲಿ ಒಪ್ಕೊಂಡಂಗೂ ಇರಬೇಕು, ಅಲ್ಲಿ ನೀನು ವಿರೋಧಿಸಿದಂಗೆ ಇರಬೇಕು ಅಂತ ನಾನು ಹೇಳಿನಿ ಅಲ್ಲ. ಇಲ್ಲ ಅಂತಂದ್ರೆ ನೀನು ಈ ಮದುವೆಗೆ ಒಪ್ಕೊಂಡ್ರೆ ಬೇಡ, ನಾನು ಈ ಮದುವೆಗೆ ಒಪ್ಕೊಳ್ಳೋದು ಬೇಡ, ನೀನು ಈ ಮದುವೆಗೆ ಒಪ್ಕೋ. ಲಕ್ಕಿ, ಕರೆಕ್ಟಾ? ಏನು ಹೇಳ್ತಾ ಇದೀಯ ಮಾಮ ನೀನು? ನಾನು ಮದುವೆಗೆ ಒಪ್ಪೋದ? ನೀನು ಒಪ್ಕೋ, ಮುಂದಿಂದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಇವಾಗಿಂದ ಇಷ್ಟೇ ಇರಲಿ. ಈಗ ನೀನು ಹೋಗು, ನಿಮ್ಮಮ್ಮ ಏನೇ ಹೇಳಿದ್ರು ನೀನು ಸುಮ್ಮನೆ ಇರು, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಸರಿನಾ? ಅಲ್ಲ, ನನಗೆ ಯಾಕೋ ಭಯ ಆಗ್ತಾ ಇದೆ ಮಾಮ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಲ್ಲ. ಏನಾಗಲ್ಲ, ನಿಮ್ಮಮ್ಮ ಕೇಳಿದ್ರೆ ಮದುವೆಗೆ ಹ್ಞೂ ಅಮ್ಮ ನನಗೆ ಒಪ್ಪಿಗೆ ಇದೆ, ನಾನು ಕೃಷ್ಣ ಮಾಮನ ಮದುವೆ ಆಗ್ತೀನಿ ಅಂತ ಹೇಳು. ಅವಳು ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಏನಂತೀಯ ಸುಂದರಿ? ನಾನು ಹೇಳಿ ಕರೆಕ್ಟ್ ತಾನೆ? ಸುಮ್ಮನೆ ಇವಾಗ ನೀನು ಬೇಡ ಅಂತ ಹೇಳಿ ಸೀನ್ ಕ್ರಿಯೇಟ್ ಮಾಡೋದಕ್ಕಿಂತ ನೀನು ಮದುವೆಗೆ ಒಪ್ಕೊಂಡ್ರೆ ಆಮೇಲೆ ಏನಾದರೂ ಮಾಡೋಣ. ನೀನು ಏನು ಯೋಚನೆ ಮಾಡಬೇಡ. ನೀನು ಹೇಗಾದರೂ ಮಾಡಿ ನೀನು ಪ್ರೀತಿ ಮಾಡೋ ಹುಡುಗನ್ನೇ ಮದುವೆ ಆಗೋ ಥರ ಮಾಡೋಣ, ಸರಿನಾ? ಹೌದಾ? ನೀನು ಹೇಳೋದಂತೂ ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಮಾಮ. ನೀನು ಹೇಳೋದಕ್ಕೆ ನಾನು ಹ್ಞೂ ಅಂತ ಒಪ್ಕೋತೀನಿ. ಆದರೆ ಅಮ್ಮ ಏನಾದರೂ ಮುಂದೆ ಏನಾದರೂ ಆದರೆ ಅಂತ ಭಯ ನನಗೆ. ನಾವು ಇರಬೇಕಾದ್ರೆ ನೀನು ಯಾಕೆ ಭಯ ಪಡ್ತಿದ್ಯಾ? ನೀನೇನು ಭಯ ಪಡಬೇಡ, ನಾನು ನಿನ್ನ ಜೊತೆಗಿರ್ತೀವಿ, ಸರಿನಾ? ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ನೀನೇನು ಹೇಳ್ತಾ ಇದೀಯಕ್ಕ? ನೀನು ಮಾಡಿರೋ ತಪ್ಪ ಏನದು? ಅದು ಏನಿಲ್ಲ, ನಾನು ಒಂದು ತಪ್ಪು ಮಾಡಿದ್ದೀನಿ. ನನ್ನ ಮೇಲೆ ಸಿಟ್ಟಿರೋಕ್ಕೆ ಕ್ರಿಶ್ ಅವ್ರು ಕೊಟ್ಟು ನಿನ್ನನ್ನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ. ಸರಿ, ನೀನು ಏನು ಯೋಚನೆ ಮಾಡಬೇಡ, ನೀನು ಹೋಗು. ಸರಿ ಅಕ್ಕ. ರೀ, ಏನು ಪ್ಲ್ಯಾನ್ ಅದು? ನೀವು ಏನು ಮಾಡಿದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನನಗೂ ಭಯ ಆಗ್ತಾ ಇದೆ ರೀ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ. ಸರಿ, ಬಾಯಲ್ಲಿ ಹೇಳ್ತೀನಿ. ಅದು ಏನಂದ್ರೆ ಇಷ್ಟೇ ನೋಡು. ಹೌದಾ? ಚೆನ್ನಾಗಿದೆ ಐಡಿಯಾ ಏನು, ಆದರೆ ವರ್ಕೌಟ್ ಆಗುತ್ತಾ? ನನಗೆ ಯಾಕೋ ಆಗಲ್ಲ ಅನಿಸುತ್ತೆ. ಆಗಲ್ಲ ಅಂದರೆ ಯಾವುದೂ ಆಗಲ್ಲ, ಆಗುತ್ತೆ ಅಂದರೆ ಎಲ್ಲನೂ ಆಗುತ್ತೆ. ಸರಿ, ನಾನಿವಾಗ ಆಫೀಸ್ಗೆ ಹೋಗ್ತೀನಿ.
ಸಾಯಂಕಾಲ ಬೇಗ ಬರ್ತೀನಿ, ಓಕೆನಾ? ಸರಿ ರೀ, ಹುಷಾರು. ಪ್ರೇಮ, ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕು? ಏನು ಇವತ್ತು ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸಿ ಇಲ್ಲಿವರೆಗೂ ಬಂದಿರೋದು? ಇದು ನಮ್ಮ ಮಗಳ ವಿಷಯ, ಅದಕ್ಕಾಗಿ ಮಾತಾಡಬೇಕು ಅಂತ ಬಂದೀನಿ. ನೋಡು, ಇವಾಗ ನಾನು ನಿನ್ನ ಜೊತೆ ಮಾತಾಡಲೇಬೇಕು. ನನ್ನ ಮಗಳ ಜೀವನ ಹಾಳಾಗಕ್ಕೆ ನಾನು ಬಿಡಂಗಿಲ್ಲ. ನೋಡು ಪ್ರೇಮ, ನಾನು ಹೇಳೋದನ್ನ ಸರಿಯಾಗಿ ಕೇಳು. ಯಾಕೆ ನಿನ್ನ ಮನಸ್ಸಿನಾಗ ಇಷ್ಟೊಂದು ಕಲ್ಲು ಮನಸ್ಸು ಮಾಡ್ಕೊಂಡು ಬಿಟ್ಟಿದ್ದಿ? ಯಾಕೆ ನಿನ್ನ ಮನಸ್ಸನ್ನ ನೀನು ಬದಲಾಯಿಸ್ಕೋಬಾರ್ದು? ಈ ರೀತಿ ನೀನು ಮಾಡೋದ್ರಿಂದ ನಿನ್ಗೇನು ಸಿಗ್ತೈತಿ? ತಪ್ಪು ಸರಿನಾ ನೀವು ನನಗೆ ಹೇಳಕ್ ಬಂದಿರಿ? ತಪ್ಪು ಸರಿ ಮಾತಾಡೋ ಅಷ್ಟು ಯೋಗ್ಯತೆನೂ ನಿಮಗಿಲ್ಲ. ಅದನ್ನು ನೀವು ಮಾತಾಡೋದ್ರಂದ್ರೆ ನನಗೆ ಯಾಕೋ ನಗು ಬರ್ತಾ ಇದೆ. ಹೌದು, ನಾನು ತಪ್ಪು ಮಾಡೇ ನಿಜ, ಆದರೆ ನನ್ನ ಮಗಳ ಜೀವನದಾಗ ತಪ್ಪಾಗಕ್ಕೆ ನಾನು ಬಿಡಂಗಿಲ್ಲ. ನೋಡು, ಅವಾಗ ನನಗೆ ಬುದ್ಧಿ ಇರಲಿಲ್ಲ. ನಾನು ನಿನ್ನ ಬಿಟ್ಟು ಬೇರೆ ಎಲ್ಲರೂ ಕೆಟ್ಟ ದೃಷ್ಟಿಯಿಂದನೇ ನೋಡಿದ್ದೀನಿ. ಆದರೆ ಯಾಕೆ ಹೇಳು, ಅವಾಗ ನನಗೆ ಆ ರೀತಿ ಇತ್ತು. ಆದರೆ ಇವಾಗ ನನಗೆ ಬುದ್ಧಿ ಬಂದೈತಿ. ನನಗೆ ಯಾರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಾಗೈತಿ. ಎಲ್ಲನೂ ಗೊತ್ತು ಮಾಡಿಸಿರೋದು ನೀನು, ಸುಂದ್ರಿ ಅತ್ತೆ. ಗೊತ್ತು ಮಾಡಿಸಿದ್ಮೇಲೆ ಈಗ ನನ್ನ ಜೀವನ ನಾನು ಕಟ್ಕೋಬೇಕಂತ ದುಡಿಕೋ ಹೋಗಕತ್ತೇನೆ. ಆದರೆ ನೀನು ಈ ರೀತಿ ಎಲ್ಲ ಮಾತಾಡಿ ನೋಡಿ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ತಿಳಿದಂಗೆ ಆಗೈತಿ. ಅಲ್ಲ, ಅದು ನಾನು ಈ ರೀತಿ ಹೇಳ್ತೀನಂತ ತಪ್ಪು ತಿಳ್ಕೊಬೇಡ. ಹೇಳಬೇಕು ಹೇಳಬಾರ್ದು ನನಗೆ ಗೊತ್ತಿಲ್ಲ, ಆದರೆ ಹೇಳ್ತೀನಿ ಕೇಳು. ನೋಡು ಪ್ರೇಮ, ನಾನು ತಪ್ಪು ಮಾಡೀನಿ. ನಾನು ಆಕಿನ ಮದುವೆ ಆಗಬಾರ್ದಾಗಿತ್ತು, ಆದ್ರೆ ಆಕಿನ ಮದುವೆ ಆಗಿಬಿಟ್ನಿ. ಪ್ರೇಮ, ಗೌರಿನ ನಾನು ಯಾಕೆ ಮದುವೆ ಆದ್ನಿ ಅಂದ್ರೆ ಅವ್ರ ಮನೆಯಾಗೆ ಆ ಊರ ಸೈಡ್ ಎಲ್ಲ ತಾಳಿ ಕಟ್ಟಲೇಬೇಕು ಅಂತ ಇತ್ತು. ಅವತ್ತು ನನ್ನ ಕಣ್ಣಿಗೆ ಕಂಡಿದ್ದು ತುಂಬ ನನಗೆ ನೀನು ನೆನಪಿಗೆ ಬರತ್ತಿದ್ದಿ. ಅವಳು ನಿನ್ನ ಥರನೇ ನನಗೆ ಕಂಡುಬಿಟ್ಲು, ನಿನ್ನ ಥರನೇ ಎಲ್ಲ ಕಾಣಿಸ್ತಾ ಇದ್ಲು. ಅದಕ್ಕಾಗಿ ನಾನು ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಂಡೆ. ಯಾರು ತಾನೇ ಸುಮ್ಮನೆ ಬಿಡ್ತಾರೆ ನೀನೇ ಹೇಳು? ನಾನು ಕೆಟ್ಟದಾಗಿ ನಡ್ಕೊಂಡಿದ್ದಲ್ಲ, ಅವ್ರ ಮನೆಯವ್ರೆಲ್ಲರೂ ಸೇರಿ ನನಗೆ ಮದುವೆ ಮಾಡಿರೋದು. ಆದರೆ ನೀನು ಯಾಕೆ ಅಷ್ಟು ದ್ವೇಷ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಪರವಾಗಿಲ್ಲ, ನಿನಗೆ ಸಿಟ್ಟು ಬರ್ತೈತಿ, ಅದಕ್ಕೆ ನೀನು ಹಿಂಗೆ ಮಾಡ್ತೀವಿ ಅಂತ ಅಂದ್ಕೊಂಡಾನೆ. ಆದರೆ ನಮ್ಮ ಮಗಳ ಜೀವನ ಯಾಕೆ ಹಾಳು ಮಾಡಾತಿ? ಕ್ರಿಷ್ಗೆ ಮದುವೆ ಆಗಿ ಹಾಕಿ ಹಡಿಯಾಕತ್ತಾಳ, ಮಗು ಹುಟ್ಟಾಕತ್ತೈತಿ. ಆದ್ರೆ ನೀನು ಅವನಿಗೆ ಯಾಕೆ ಕೊಡ್ಬೇಕಂತ ಅಂದ್ಕೊಂಡಿದ್ದಿ? ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ. ನೀನು ಇನ್ನೊಂದು ಮದುವೆ ಆಗಿದೆ ಅಂತ ಏನಾದರೂ ಲಕ್ಕಿಗೆ ಗೊತ್ತಾದ್ರ ಅಕ್ಕಿ ಪರಿಸ್ಥಿತಿ ಏನಾಗ್ತದಂತ ಯೋಚನೆ ಮಾಡಿದಿ? ಅಯ್ಯೋ ನಮ್ಮಪ್ಪ ಇಂಥವನ ಅಂತೇಳಿ ನಿನ್ನನ್ನು ಮಾತಾಡ್ಸೋದು ಇಲ್ಲ. ಈ ಮನೆಯಾಗ ಇಟ್ಕೊಂಡದ್ದ ನಾನು ಹೆಚ್ಚು ಅಂಥದ್ರಲ್ಲಿ ಜಾಸ್ತಿ ಮಾತುಗಳನ್ನ ನೀನು ಆಡೋ ಅವಶ್ಯಕತೆನೇ ಇಲ್ಲ. ಏನು, ಅವಳು ನನ್ನ ಮಗಳು. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಗೊತ್ತಿದೆ. ನೀನೇ ನನಗೆ ಹೇಳೋದಕ್ಕೆ ಬರೋದು ಬೇಕಾಗಿಲ್ಲ. ನಿನ್ನ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊ ಅಷ್ಟೇ. ನೀನು ಏನು ಮಾಡಿದ್ರು ಅಷ್ಟೇ. ನಾನು ಕ್ರಿಶ್ ಕೊಟ್ಟೆ ಮದುವೆ ಮಾಡ್ತೀನಿ. ಏನು ಮಾಡ್ಕೋತೀಯ ಮಾಡ್ಕೊ. ಪ್ರೇಮ, ನಾನು ಹೇಳೋದು ಸ್ವಲ್ಪನಾದರೂ ನಿನ್ನ ಕಿವ್ಯಾಗ ಹೋಗ್ತತೆ ಇಲ್ಲೋ? ನನಗೆ ಹೋಗಂಗಿಲ್ಲ. ನನ್ನ ಮುಂದೆ ನಿಂತ್ಕೊಂಡೆ ನನಗೆ ಸಿಟ್ಟಿಲೇ ಮಾತಾಡೋ ಅಷ್ಟು ಮುಂದುವರೆದು ಬಿಟ್ಟೆ ನೀನು. ಅಷ್ಟು ಧೈರ್ಯ ಬಂತೆ ನಿನಗೆ? ನೋಡು ನಾಗು, ಈಗ ನೀನು ಸಿಟ್ಟಿಲೇ ಮಾತಾಡತ್ತಿಲ್ಲ. ನಿನ್ನ ಮಕ್ಕಳಿಗೆ ನೀನು ಇನ್ನೊಂದು ಮದುವೆ ಆಗಿದೆ ಅನ್ನೋದು ಗೊತ್ತಾದ್ರೆ ನಿನ್ನ ಕಾಲಲ್ಲಿ ಚಪ್ಪಲ್ ಹಾಕೋತಾರಲ್ಲ ಆ ಜಾಗಕ್ಕೆ ಬಿಡ್ಬೇಕಾಕತಿ. ನೆನ್ಪಿಟ್ಕೊ, ನಿನಗೆ ಚೀತು ಹಾಕ್ತಾರೆ. ನಮ್ಮಮ್ಮ ಬಿಟ್ಟು ಇನ್ನೊಂದು ಮದುವೆ ಆಗಿದೆ ಅಂತ ಹೇಳಿ. ಅಲ್ಲ, ನಾವು ಇಷ್ಟು ದೊಡ್ಡವ್ರ ಮಕ್ಕಳಿದ್ರು ನೀನು ಇನ್ನೊಂದು ಮದುವೆ ಆಗಿ ನನಗೆ ನಾಚಿಕೆ ಬರಂಗಿಲ್ಲ ಅಂತ ನಿನ್ನನ್ನು ಬೈತಾರ. ಬಂದುಬಿಟ್ಟಿಲ್ಲ ನನಗೆ ಹೇಳಕ್ಕೆ. ಇದೇ ಲಾಸ್ಟ್. ನನ್ನ ಮಕ್ಕಳ ವಿಷಯದಾಗ ನೀನು ತಲೆ ಹಾಕಬೇಡ. ನಿನಗೆ ಹುಟ್ಟುತ್ತಲ್ಲ ಅದು ಪಿಂಡ, ಅದಕ್ಕೆ ಹೋಗಿ ಹೇಳ್ಬೇಕಿದ್ರೆ. ಅದನ್ನ ಬಿಟ್ಟು ನನ್ನ ವಿಷಯಕ್ಕೆ ಬಂದ್ರೆ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಆದ್ರೆ ನೀನು ಕೃಷಿಗೆ ಯಾಕೆ ಕೊಡಾಕತ್ತಿದ್ದಿ? ಈ ಊರಾಗ ಇಷ್ಟು ಜನ ಗಂಡಸರದಾರ, ನೋಡಿ ಕೆಲಸ ಬೇರೆ ಮದುವೆ ಮಾಡಬೇಕಾಗಿತ್ತು. ಕೃಷಿಗೆ ಕೊಟ್ಟು ಯಾಕೆ ಮದುವೆ ಮಾಡತ್ತೀನಿ ನೀನು? ನನ್ನ ಮಗಳು ನನ್ನ ಮುಂದೆ ನನ್ನ ಕಣ್ಣು ಮುಂದೆ ಇರ್ತಾಳೆ ಅಂತ ನಾನು ಹಂಗೆ ಕೊಟ್ಟು ಮದುವೆ ಮಾಡತ್ತೇನೆ. ನಿನಗೇನು, ನಾನು ಹಂಗೆ ಕೊಟ್ಟು ಮದುವೆ ಮಾಡ್ತೇನೆ. ನಾನು ಹೆಂಗಾದ್ರೂ ಮಾಡಿ ಒಪ್ಪಿಸ್ತಾನೆ. ಅದನ್ನ ಕೇಳಕ್ಕೆ ನೀನು ಯಾರ? ನಿಂದ ಎಷ್ಟೈತೆ ನೋಡ್ಕೊಂತ ಅವಾಗಿಂದ ಹೇಳಕತ್ತಾನೆ ಇಲ್ಲ ನಾನು. ಪ್ರೇಮ, ಜಾಸ್ತಿ ಮಾತಾಡಿ ನನಗೆ ಸಿಟ್ಟು ತರಿಸ್ಬೇಡ ಪ್ರೇಮ. ನಾ ಹೇಳೋದನ್ನ ಕೇಳ. ನಾ ಸಿಟ್ಟು ಬಂದ್ರೆ ನಾನಾಗಿರಂಗಿಲ್ಲ. ನೀನಾಗಿರಂಗಿಲ್ಲ. ನೀನಾಗಿರಂಗಿಲ್ಲ ಅಂದ್ರೆ ನಾನೇನು ಮಾಡಲಿ? ಅಯ್ಯೋ ದೇವ್ರೆ, ಇವ್ರು ಯಾಕೆ ಜಗಳಾಡತ್ತಾರ? ಇಬ್ಬರು ಜೋರು ಜಗಳಾಡತ್ತಾರ. ಏನು ಮಾಡ್ಲಿಕ್ಕೆ ನಾನು? ನಡಕ್ಕೆ ಹೋದ್ರೆ ನನ್ನನ್ನು ಬೈತಾ ಪ್ರೇಮಕ್ಕ. ನಾನು ಸುಮ್ಮನೆ ಇಲ್ಲೇ ನಿಂದ್ರದು ಚಲೋ. ಇಲ್ಲೇ ನಿಂತು ನೋಡಕತ್ರ ಅದಕ್ಕೂ ಏನಂತಾಳೋ ಏನೋ. ಪ್ರೇಮ, ನಾ ಹೇಳೋದನ್ನ ಸರಿಯಾಗಿ ಕೇಳು. ನನ್ನ ಮಗಳನ್ನ ನಾನು ಕೃಷಿಗೆ ಕೊಡಂಗಿಲ್ಲ. ಕೊಡಂಗಿಲ್ಲ ಬಿಡಂಗಿಲ್ಲ ಅಂತ ಅನ್ನೋದಕ್ಕ ನೀನು ಯಾರ? ನೀನು ಅಪ್ಪ ಆಗಿದ್ರೆ, ಅಪ್ಪನ ಸಂದಾಗಿದ್ದಿದ್ರೆ ನೀನು ಇನ್ನೊಂದು ಮದುವೆ ಮಾಡ್ಕೊಂಡು ಬರ್ತಿರ್ಲಿಲ್ಲ. ನಿನಗೆ ನೆಟ್ಟಗ ಇದಿಲ್ಲ ಅಂದಮೇಲೆ ನನ್ನ ಮಕ್ಕಳ ನಾನು ಏನಾದರೂ ಮಾಡ್ತೇನೆ. ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ. ಇಲ್ಲಿಂದ ಹೊರಟೋಗು. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ. ಸುಮ್ಮನೆ ಬಂದು ನನಗೆ ತಲೆ ತಿಂತಾನೆ. ಹಾಳಾಗಿ ಹೋಗೋದು ಬಿಟ್ಟ ಕಡೆ. ಪ್ರೇಮ, ಏನು